ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ತಾವು RSS ಗೀತೆಯನ್ನು ಸದನದಲ್ಲೇ ಹಾಡಿದ ಬಗ್ಗೆ ಈಗ ಕ್ಷಮೆ ಕೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ಕ್ಷಮೆ ಕೇಳಿದರು, ಯಾರು ಅವರ ಮೇಲೆ ಕ್ಷಮೆ ಕೇಳುವಂತೆ ಒತ್ತಡ ಹೇರಿದರು, ಇದರಿಂದ ಬೇರೇನಾದರೂ ರಾಜಕೀಯವಾದಂತಹ ನಡೆಗಳು ಇದೆಯಾ, ಇವೆಲ್ಲವುಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಕಾರ್ಯಕರ್ತರಿಗೆ ಹರ್ಟ್ ಆಗಿದ್ದರೆ, ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಹರ್ಟ್ ಆಗಿರುತ್ತೆ, ಏಕೆಂದರೆ ಕಾರ್ಯಕರ್ತರು ಪಕ್ಷ ಕಟ್ಟಿದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅವರಿಗೆ ತಮ್ಮ ನಾಯಕ ಪಕ್ಷದ ಸಿದ್ಧಾಂತದ ವಿರುದ್ಧ ಇರುವಂತಹ ಸಿದ್ಧಾಂತದ ಪರವಾಗಿ ಮಾತನಾಡಿದಾಗ ಸಹಜವಾಗಿ ನೋವಾಗಿರುತ್ತೆ. ನೋವಾಗಿದ್ದರೆ ಅಂತ ಹೇಳೋದೇನು, ನೋವಾಗಿದೆ. ಸೊ ಈಗ ಕ್ಷಮೆ ಕೇಳಿದ್ದಾರೆ. ಅಲ್ಲ, ಹಾಗೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ನಿಜಕ್ಕೂ ಓಕೆ, ಅದು ಏನೋ ಅಚಾತುರ್ಯ ಆಗೋಯ್ತು ಅಂತ ಅಂದ್ಕೊಂಡ್ರು. ಕ್ಷಮೆ ಕೇಳುವ ಮೂಲಕ ಒಂದು ದೊಡ್ಡತನ ಮೆರೆದಿದ್ದಾರೆ, ಅದನ್ನು ಕೂಡ ಮೆಚ್ಚಬೇಕು. ಬಟ್ ಅದಕ್ಕೂ ಮೀರಿ ಕೆಲವು ಬೆಳವಣಿಗೆಗಳು ನಡೀತಿದ್ದಾವೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ RSSನ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಬಗ್ಗೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿದಂಥವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಮುತ್ಸದ್ದಿಯೂ ಆದಂಥ B.K. ಹರಿಪ್ರಸಾದ್. ಅವ್ರನ್ನ ಹೊರತುಪಡಿಸಿದ್ರೆ ಬೇರೆಯವರೆಲ್ಲ ಮಾತಾಡ್ಕೊಂಡಿದ್ರು. ಅವರವರು ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಮಾಡಿ ಸರಿಯಿಲ್ಲ, ಅವರು RSS ಗೀತೆಯನ್ನು ಹಾಡಬಾರ್ದಿತ್ತು, RSS ಬಗ್ಗೆ ಹಾಗೆ ಮಾತಾಡಬಾರ್ದಿತ್ತು ಅಂತ ಅವರವರಲ್ಲಿ ಮಾತಾಡ್ಕೊಳ್ತಾ ಇದ್ರು. ಪ್ರಿಯಾಂಕಾ ಖರ್ಗೆ ಅಂತವರು ಪರೋಕ್ಷವಾಗಿ ಹೇಳ್ತಿದ್ರು. ಅಂದರೆ ಅವರು ಪ್ರಿಯಾಂಕಾ ಖರ್ಗೆ ನಿರಂತರವಾಗಿ ಟ್ವೀಟನ್ನು ಮಾಡಿ RSSನ್ನು ಒಂದು ವಿಷ ಸರ್ಪಕ್ಕೆ, ವಿಷ ಗಾಳಿಗೆ ಹೋಲಿಸಿ ಆ ಗಾಳಿ ಕೂಡ ಸುಳಿಬಾರ್ದು ನಮ್ಮ ಹತ್ರ, RSS ಕಾಂಗ್ರೆಸ್ನ ಪರಮ ಮತ್ತು ಪರ್ಮನೆಂಟ್ ಶತ್ರು ಅಂತ ಹೇಳಿದರು. ಹೀಗೆ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ರು. B.K. ಹರಿಪ್ರಸಾದ್ ಅವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಹೇಳಿದರು. ಅದು ದೆಹಲಿಯಲ್ಲಿ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಿಗೂ ಹೇಳಿದರು. ರಾಷ್ಟ್ರೀಯ ಮಾಧ್ಯಮದಲ್ಲೂ ಚರ್ಚೆ ಆಯಿತು, ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಯಿತು. ಇದು ಒಂದು ಬೆಳವಣಿಗೆಗಳ. ಇನ್ನೊಂದು ಬೆಳವಣಿಗೆ ಏನಪ್ಪ ಅಂದರೆ, ಡಿ.ಕೆ. ಶಿವಕುಮಾರ್ RSS ಪ್ರಾರ್ಥನಾ ಗೀತೆಯನ್ನು ಆಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು RSSನ ನಾಯಕರ ಬಗ್ಗೆ, ವಿಶೇಷವಾಗಿ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಬಗ್ಗೆ ಆಡಿರುವಂಥ ಮಾತುಗಳು ಜೊತೆಗೆ ಇಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ಆಡಿರುವಂತಹ ಮಾತುಗಳು RSS ಬಗ್ಗೆ, ಅವೆಲ್ಲವನ್ನು ಒಂದು ಪೆನ್ಡ್ರೈವ್ ಮಾಡಿ ಅದನ್ನು ಹೈಕಮಾಂಡ್ಗೆ ಕಳಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ವಿರೋಧಿ ಬಣ ಅಂತ ಕೆಲಸ ಮಾಡ್ತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಈ ಸುಳಿವು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಿಕ್ಕಿರ್ಬೋದು. ಅದರಿಂದ ಡಿ.ಕೆ. ಶಿವಕುಮಾರ್ ಅಂಜಿರ್ಬೋದು. ಡಿ.ಕೆ. ಶಿವಕುಮಾರ್ ಇವರು ಇವತ್ತು ಕ್ಷಮೆ ಕೇಳ್ತಾ ಹೇಳ್ತಾ ಇದ್ರು, ಏನಪ್ಪ ಅಂದರೆ, ನಾನು ಯಾರಿಗೂ ಹೆದರಿ ಕ್ಷಮೆ ಕೇಳ್ತಾ ಇಲ್ಲ, ಕಾರ್ಯಕರ್ತರಿಗೆ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನ್ನ ಕ್ಷಮೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಪರೋಕ್ಷವಾಗಿ ಅವರು ಹೆದರಿದ್ದಾರೆ ಅಥವಾ ಅಂಜಿದ್ದಾರೆ ಅನ್ನೋದು ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಪೆನ್ ಡ್ರೈವ್ ಪ್ರಕರಣ. ಆ ಪೆನ್ ಡ್ರೈವ್ ಕಾರಣಕ್ಕೋಸ್ಕರ, ಯಾಕೆಂದರೆ ಓಕೆ, ಈಗ ಈ ರಾಜ್ಯ ಮಟ್ಟದಲ್ಲಿ ಅಥವಾ ಮೀಡಿಯಾ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಇಟ್ಸ್ ಓಕೆ. ಹೈಕಮಾಂಡ್ ಏನಾದರೂ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ, ಮೊದಲೇ ಮುಖ್ಯಮಂತ್ರಿ ಬದಲಾವಣೆ ವಿಷಯ, ಅಧಿಕಾರ ಹಸ್ತಾಂತರದ ವಿಷಯ, KPCC ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂಥ ವಿಷಯಗಳು ಚರ್ಚೆ ಆಗ್ತಿದ್ದಾವೆ. ಈ ಸಂದರ್ಭದಲ್ಲಿ ಅದು ಸಣ್ಣ ತಪ್ಪೇ ಇರ್ಬೋದು, ಅದು ತಮ್ಮ ಮಹತ್ವಾಕಾಂಕ್ಷೆಗೆ ಮುಳುವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆದರಿ ಅಥವಾ ಆ ಪದ ಬಳಸಬಾರ್ದು ಅಂತ ಅನ್ನೋದಾದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕ್ಷಮೆ ಕೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕ್ಷಮೆ ಕೇಳಿದರೆ, ಒಂದು, ಅವರು RSS ಬಗ್ಗೆ ಮಾತಾಡಿದಾಗ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ. ಈಗ ಅವರು ಕ್ಷಮೆ ಕೇಳೋದ್ರಿಂದ ಇನ್ನೊಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ. ಯಾವ ಕಾರಣಕ್ಕೆ ಕ್ಷಮೆ ಕೇಳಿದ್ರು, ಕ್ಷಮೆ ಕೇಳುವ ಮುಖಾಂತರ ಅವರು ಹೀಲ್ಡಾದ್ರ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ವೀಕ್ಷಕರೇ, ನೀವು ಡಿಸೈಡ್ ಮಾಡಿ. ಅಂದರೆ ಅವರು ಹೀಲ್ಡ್ ಆಗಿದ್ದಾರಾ, ಹೆದರಿದಾರಾ, ಮತ್ತು ಅವ್ರು ಕ್ಷಮೆ ಕೇಳಿ ಸರಿನಾ ತಪ್ಪ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಬಟ್ ಡಿ.ಕೆ. ಶಿವಕುಮಾರ್
ಫಸ್ಟ್ ಆಫ್ ಆಲ್ ಅದೇನು RSSನ ಪ್ರಾರ್ಥನಾ ಗೀತೆಯನ್ನು ಸದನದಲ್ಲಿ ಹಾಡಲೇಬೇಕಾಗಿರುವಂಥ ಸಂದರ್ಭ ಆಗಿರಲಿಲ್ಲ, ಅಂಥ ಒತ್ತಡ ನಿರ್ಮಾಣ ಆಗಿರಲಿಲ್ಲ, ಆ ಥರದ ಸ್ಪಷ್ಟೀಕರಣ ಕೊಡುವಂಥ ಅಗತ್ಯ ಇರಲಿಲ್ಲ. ಆದರೂ ಹಾಡಿದರು. ಅದಾದ ಮೇಲೆ ರಾಜ್ಯದಲ್ಲಿ ಎಷ್ಟು ಜನರ ವಿರುದ್ಧ ಎಷ್ಟು ಜನ ಬೈತಾರೆ ಅಥವಾ ಆಕ್ಷೇಪಾರ್ಹ ಮಾತುಗಳನ್ನು ಆಡ್ತಾರೆ. ನಿಜ, ಯಾವುದೂ ಕೂಡ ಅದು ಸಹನೀಯ ಅಲ್ಲ. ಎಲ್ಲವನ್ನೂ ಖಂಡಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಆದರೆ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಬಗ್ಗೆ ಆಡಿದಂಥ ಮಾತುಗಳಿಗೆ ಇವರಿಗೆ ಅಷ್ಟೊಂದು ಕೋಪ ಉಕ್ಕು ಬಂದಿತ್ತಲ್ಲ, ಅದಕ್ಕೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಬಣಗಳು ಅಥವಾ ನಾಯಕರು ಆಕ್ಟಿವ್ ಆಗಿ ಪೆನ್ ಡ್ರೈವನ್ನು ಸಿದ್ಧಪಡಿಸಿದರು. ಇಲ್ಲಿವರೆಗೆ ಏನು DK ಶಿವಕುಮಾರ್ ಯಾಕೆಂದರೆ ಭಾಳ ಹಿಂದೆನೇ DK ಶಿವಕುಮಾರ್ ಒಂದು ಸಲ ಸದನದಲ್ಲಿ, ನಾನು ಚಿಕ್ಕವನಾಗಿದ್ದಾಗ ಬೆಂಗಳೂರಿನ ರಾಜಾಜಿನಗರದ RSSನ ವಿಠಲ್ ಶಾಖೆಗೆ ಹೋಗಿದ್ದೆ ಅಂತೇಳಿ ಸದನದಲ್ಲೇ ಹೇಳಿದರು. ಅದಾದಮೇಲೂ ಕೂಡ ಅವರು RSS ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಬಹುತೇಕ ಸಂದರ್ಭದಲ್ಲಿ ಯಾವತ್ತೂ ಕೂಡ RSSನ್ನು ಟೀಕೆ ಮಾಡಲಿಲ್ಲ. ಇದಿಷ್ಟನ್ನು ಕೂಡ ಆ ಪೆನ್ ಡ್ರೈವ್ನಲ್ಲಿ ಅಡಕ ಮಾಡಿ ಹೈಕಮಾಂಡ್ಗೆ ರವಾನಿಸುವ ಕೆಲಸ ಆಗ್ತಿದೆ ಅಂಥೇಳಿ ಗೊತ್ತಾಗ್ತಿದೆ. ಇದಲ್ಲದೆ ಇನ್ನೂ ಒಂದು ಬೆಳವಣಿಗೆ ಆಗ್ತಿದೆ ಅಂತೆ. ಏನಪ್ಪ ಅಂದರೆ, ಅದೇ ಪೆನ್ ಡ್ರೈವ್ನಲ್ಲಿ DK ಶಿವಕುಮಾರ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಬಂಧ ಎಂಥದ್ದು ಅಂತ ಹೇಳುವಂಥ ಕೆಲಸ ಆಗಿದೆ ಅಂತೆ. ಯಾವತ್ತೂ ಕೂಡ ಇವರು ಮೋದಿಯ ಬಗ್ಗೆ ಅಥವಾ ಕೇಂದ್ರ ಸಚಿವ ಅಮಿತ್ ಶಾ ಅವರ ಬಗ್ಗೆ ಟೀಕೆಯನ್ನು ಮಾಡಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಮತಗಳ್ಳತನದ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಆಗ ಕೇಂದ್ರ ಸರ್ಕಾರದ ನಡೆ, ನರೇಂದ್ರ ಮೋದಿ ಅವ್ರ ನಡೆ, ಅಮಿತ್ ಶಾ ನಡೆ, ಚುನಾವಣಾ ಆಯೋಗದ ಕ್ರಮಗಳು ಇವೆಲ್ಲವನ್ನ ಟೀಕೆ ಮಾಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದರು, ಸಿದ್ದರಾಮಯ್ಯ ಅವರು ಮಾತಾಡಿದರು. ಆದರೆ DK ಶಿವಕುಮಾರ್ ಬೆಂಗಳೂರಿನಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿದ್ರೆ ಹೊರತು ಅದಕ್ಕೆ ಮೋದಿ ಕಾರಣ, ಅಮಿತ್ ಶಾ ಕಾರಣ, ಚುನಾವಣಾ ಆಯೋಗ ಕಾರಣ ಅನ್ನೋದನ್ನು ಒತ್ತಿ ಹೇಳಲಿಲ್ಲ, ತೇಲ್ಸಿ ಮಾತಾಡಿದರು. ಸೊ ಇದು ಜೊತೆಗೆ ಒಟ್ಟಾರೆಯಾಗಿ ಅವರು ಮೋದಿ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಬೆಂಗಳೂರು ಹಳದಿ ಮೆಟ್ರೋ ಉದ್ಘಾಟನೆ ಸಂದರ್ಭದಲ್ಲಿ, ದೆಹಲಿನಲ್ಲಿ ಹೈಕಮಾಂಡ್ಗೂ ತಿಳಿಸ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ತಿಳಿಸ್ತೆ ಮೋದಿಯವರನ್ನು ಭೇಟಿ ಮಾಡಿದ್ದು, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಅವರು ಮೋದಿ ಜೊತೆಗೂ ಕೂಡ ಅಥವಾ BJP ನಾಯಕರಿಗೂ ಜೊತೆಗೂ ಕೂಡ ಮಧುರವಾದಂಥ ಸಂಬಂಧವನ್ನು ಕಾಯ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಸಂಗತಿಗಳನ್ನು ಕೂಡ ಪೆನ್ ಡ್ರೈವ್ನಲ್ಲಿಟ್ಟು ಹೈಕಮಾಂಡ್ಗೆ ತಲುಪಿಸುವಂಥ ತಯಾರಿ ನಡೆದಿದೆಯಂತೆ. ಫೈನಲಿ ಇದನ್ನು ಕೂಡ ಈ ರಾಜಣ್ಣ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಲಿಕ್ಕೆ ಯಾರೋ ಒಬ್ಬ ನಾಯಕರ ಕೈಲಿ ಅಥವಾ ಕಾರ್ಯಕರ್ತರ ಕೈಲಿ ದೂರು ಕೊಡಿಸಿದ್ರೋ ಆ ರೀತಿ ದೂರು ಕೊಡಿಸುವಂಥ ಪ್ರಯತ್ನ ಆಗಿದೆಯಂತೆ. ಈ ಸುಳಿವು ಅರ್ತಿರುವಂತಹ DK ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಅವರು RSS ಬಗ್ಗೆ ಆಡಿದ ಮಾತುಗಳಿಗೆ, RSS ಗೀತೆಯನ್ನು ಹಾಡಿದ ಬಗ್ಗೆ ಕ್ಷಮೆ ಕೇಳಿದ್ದಾರೆ. ಇದು ನಿನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿದ್ವಿ, ಏನಪ್ಪ ಅಂತಂದರೆ RSS ಕಿಚ್ಚು ಕಾಂಗ್ರೆಸ್ಸನ್ನು ಸುಡ್ತಿದೆ ಅಂತ. ಸೊ ಈಗ ಅದು ಈ ಮಟ್ಟಕ್ಕೆ ಬಂದಿದೆ, ಮತ್ತಿನ್ಯಾವ ಮಟ್ಟಕ್ಕೆ ಹೋಗ್ಬೋದು ಗೊತ್ತಿಲ್ಲ. ಒಟ್ಟಿನಲ್ಲಿ RSS ಬಗ್ಗೆ DK ಶಿವಕುಮಾರ್ ಆಡಿರುವಂಥ ಮಾತುಗಳು ಈ ರೀತಿಯ ಸಂಚಲನವನ್ನು ಸೃಷ್ಟಿಸ್ತಿದ್ದೇವೆ. ಅವರೇ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿಸಿದ್ದೇವೆ. ಇದಿಷ್ಟು ಈ ಬೆಳವಣಿಗೆಗಳ ಕುರಿತಾಗಿರುವಂಥ ಸಿಕ್ಕಿರುವಂತಹ ಅಪ್ಡೇಟ್ಗಳು, ಇವುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಾರ್ತಾವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.